ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ವ್ಯಕ್ತಿಯೊಬ್ಬನಿಂದ ವಂಚನೆ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಗೋಲ್ಡ್ ಸುರೇಶ್ 2017ರಲ್ಲಿ ನಡೆದ ಘಟನೆ ಇದು ಈಗ ಮತ್ತೆ ಚರ್ಚೆಗೆ ತಂದಿದ್ದಾರೆ. ವ್ಯಕ್ತಿಯೊಬ್ಬನಿಂದ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ವ್ಯಕ್ತವಾಗ್ತಾ ಇತ್ತು. ಈ ಬಗ್ಗೆ ಸ್ಪಷ್ಟನೆ ನೀಡಿದಂಥ ಗೋಲ್ಡ್ ಸುರೇಶ್ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು 2017ರಲ್ಲಿ ನಡೆದ ಘಟನೆ ಇದು ಈಗ ಮತ್ತೆ ಚರ್ಚೆಗೆ ತಂದಿದ್ದಾರೆ ಎಂದಿದ್ದಾರೆ. ಕೆಲಸ ಆದ ನಂತರ ಅವರು ನಮಗೆ ಹಣ ಕೊಟ್ಟಿಲ್ಲ, ನಂತರ ಅವರ ಬಿಹೇವಿಯರ್ ನನಗೆ ಇಷ್ಟ ಆಗಲಿಲ್ಲ ಎಂದಿದ್ದಾರೆ. ನಾನು ನನ್ನ ಪಾಡಿಗೆ ಬಿಸ್ನೆಸ್ ಮಾಡಿಕೊಂಡು ಇದ್ದೀನಿ. ಈಗ 8 ವರ್ಷದ ನಂತರ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೀಗ ಆರೋಪವನ್ನು ಮಾಡ್ತಾ ಇದ್ದಾರೆ? 2017ರ ಒಂದು ಘಟನೆ ಇದು. ಕಾನೂನು ಪ್ರಕಾರವೇ ಅವರು ನಡೆದುಕೊಳ್ಳಬೇಕಿತ್ತು. ಅಗ್ರಿಮೆಂಟ್ ಪ್ರಕಾರ 3 ವರ್ಷಗಳ ಒಳಗೆ ಕೇಸ್ ಹಾಕಬಹುದಿತ್ತು. ಆದರೆ ಆ ಥರ ಮಾಡದೆ ಕಾಲ್ ಮಾಡಿ 6 ಲಕ್ಷ ಕೊಡು ಅಂದರು ಅಂದಿದ್ದಾರೆ. ಹಣ ಕೊಟ್ಟಿಲ್ಲ ಅಂದರೆ ಚಾನಲ್ಗೆ ಹಾಕಿಸುವ ಬೆದರಿಕೆಯನ್ನು ಕೂಡ ಹಾಕಿದ್ರು ಎಂದಿದ್ದಾರೆ. ಸ್ನೇಹಿತನ ಮೂಲಕ ಒಂದಷ್ಟು ಹಣದ ಸಹಾಯ ಮಾಡಿದ್ದೆ, ಅದು ಬಿಟ್ಟರೆ ಯಾವ ಹಣದ ವ್ಯವಹಾರ ನಡೆದಿಲ್ಲ ಅಂದಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಅವರು. ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಅವರ ಹೇಳಿಕೆ ಇವು. 4 ಲಕ್ಷ ನನ್ನ ಮೇಲೆ ಆಪಾದನೆ, ಅದು ಯಾವುದೇ ಥರದ ಕಂಪ್ಲೇಂಟ್ ಮುಖಾಂತರ ಆಗಿಲ್ಲ. ಒಂದು ಮೀಡಿಯಾದಲ್ಲಿ ಬಂದು ಈ ಥರ ಮಾಡಿದ್ದಾರೆ ಅಂತ ಹೇಳಿರೋದಷ್ಟೇ. ಅದು ಬಿಟ್ಟರೆ ಅದಕ್ಕೆ ಯಾವುದೇ ಥರ ಪುರಾವೆಗಳಿಲ್ಲ. ನಾನು ಸ್ಟ್ರಗಲ್ ಜೀವನ ನಾನು ಮಾಡ್ತಾ ಇರೋ ಟೈಮಲ್ಲಿ ನನಗೆ 2017ರಲ್ಲಿ ಪ್ರಾಜೆಕ್ಟ್ನ ನಾನು ಒಪ್ಕೋತೀನಿ. ಒಂದು ದೊಡ್ಡ ಅಮೌಂಟ್ಗೆ ಪ್ರಾಜೆಕ್ಟ್ ಒಪ್ಕೊಂಡಿರ್ತೀವಿ. ಆ ಟೈಮಲ್ಲಿ ಅದು ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ ನಮಗೆ. ಸ್ವಲ್ಪ ಅಮೌಂಟ್ನ ಕೊಟ್ಟು ಕೆಲಸ ಪ್ರಾರಂಭ ಮಾಡಿಸ್ತಾರೆ. ಕೆಲಸನೂ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿ ಸುಮಾರು ಒಂದು 2-3 ತಿಂಗಳು ಕಳೀತದೆ. ನಮಗೆ ಅವ್ರು ಏನು ಕಮಿಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಅವರು ದುಡ್ಡುಗಳನ್ನ ವಾಪಸ್ ಕೊಡಲ್ಲ. ದುಡ್ಡು ಕೊಡೋದು ತಡವಾದಾಗ ನಾನು ಅವ್ರಿಗೆ ಹೇಳ್ತೀನಿ, ಕಡಾಖಂಡಿತವಾಗಿ ಹೇಳ್ತೀನಿ, ನನ್ನ ಕಡೆಯಿಂದ ಮಾಡೋಕ್ಕಾಗಲ್ಲ ಕೆಲಸನ. ನಮ್ದು ಏನಿದೆ ದುಡ್ಡು ನೀವು ಕೊಟ್ಟರೆ ಮಾತ್ರ ಮುಂದೆ ಕೆಲಸ ಮುಂದುವರಿಯುತ್ತೆ, ಇಲ್ಲ ಮುಂದುವರಿಯಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಈ ಥರ ಸುಮಾರು ಪೆಟ್ಟುಗಳು ಏಟುಗಳನ್ನ ನಾನು ಮೊದಲು ತಿಂದಿದ್ದೆ. ಆವಾಗ ಅವ್ರ ಬಿಹೇವಿಯರು ತುಂಬ ಬರ್ತಾ ಯಾಕೋ ನಮ್ಮ ಹತ್ರ ಇಷ್ಟ ಆಗಲಿಲ್ಲ ಬಿಹೇವಿಯರು. ಆ ಟೈಮಲ್ಲಿ ನಾನೇನು ಹೇಳಿದೆ, ಸರ್ ನಾನು ಕೆಲಸ ಮಾಡಲ್ಲ, ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಅಲ್ಲಿಂದ ನಾವು ಬೆಂಗಳೂರು ವಾಪಸ್ ಬರ್ತೀವಿ. ಸುಮಾರು ಅವರು ನಮಗೆ ಒಂದು 7 ಲಕ್ಷ ಅಮೌಂಟ್ನ ಕೊಟ್ಟಿರ್ತಾರೆ. ಅವರು ಕೊಟ್ಟ ಮೇಲೆ ಅವರೇ ಒಂದಿನ ಫೋನ್ ಮಾಡ್ತಾರೆ, ಸರ್ ನೀವು ಕೆಲಸನೂ ಮಾಡ್ತಾರೆ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ. ಹೌದು ನಿಜ ಅಲ್ವಾ, ಕೊಡ್ಬೇಕು ನನ್ನ ದುಡ್ಡು ವಾಪಸ್. ಅವರು ನಾನೇನು ಕೆಲಸ ಮಾಡಿರ್ತೀನಿ, ನಾವೇನಲ್ಲಿ ಮಟೀರಿಯಲ್ನ ಸಪ್ಲೈ ಮಾಡಿರ್ತೀವಿ, ಅದಕ್ಕೆ ಎಷ್ಟು ಹಣ ತಗುಲುತ್ತೆ ಅಂತ ಅಷ್ಟು ಹಣವನ್ನು ನಾನು ತೆಗೆದುಕೊಂಡು ಇನ್ನುಳಿದ ಹಣ ಎಲ್ಲವನ್ನು ಅವ್ರಿಗೆ ವಾಪಸ್ ಹಿಂದಿರುಗಿಸ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಇದು ನಡೆದದ್ದು 2017-18ರಲ್ಲಿ. 22 ಮೇ 2017ಗೆ ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟು ಎಂಡ್ ಬಂದು 22 ಮೇ 2018ರಲ್ಲಿ ಎಂಡ್ ಆಗುತ್ತೆ. ನನಗೆ ಅವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗಿ ಅಂದರೆ ಈ ಥರ ಒಂದು ಕ್ಲಾಶಸ್ ಸ್ಟಾರ್ಟ್ ಆಗಿದೆ 2017 ಡಿಸೆಂಬರ್ಗೆ ಮುಗಿದೋಗಿದೆ. ಎಲ್ಲ ಕೂಡ ಮಾತುಕತೆ ಆಗಿ ಎಲ್ಲ ಮುಗಿದೋಗಿದೆ.